ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವ ನಾರಾಯಣಪುರ ಮತ್ತು ಆಲ್ಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಈಗ ದೊಡ್ಡ ಮಟ್ಟದ ಹೋರಾಟಕ್ಕೆ ರೈತ ಸಂಘಟನೆಗಳು ಸಿದ್ಧವಾಗಿವೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕೆ ತರಬೇಕು ಮತ್ತು ಆಲ್ಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚಳ ಮಾಡಬೇಕು ಎಂದು ಆಗ್ರಹಿಸಿ ಫೆಬ್ರವರಿ 9ರಂದು ಬೃಹತ್ ರೈತ ನಡೆ ಆಲ್ಮಟ್ಟಿ ಕಡೆಯ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ. ರೈತರ ನಡೆ ಆಲಿಮಟ್ಟಿ ಜಲಾಶಯ ಕಡೆ ಅಂತೇಳಿ ಫೆಬ್ರವರಿ 9ನೇ ತಾರೀಕು ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿದಂಥ ಅವಳಿ ಜಲಾಶಯಗಳಾದಂಥ ನಾರಾಯಣಪುರ ಮತ್ತು ಆಲಿಮಟ್ಟಿ ಜಲಾಶಯ ಆಲಿಮಟ್ಟಿ ಜಲಾಶಯ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನಕ್ಕಾಗಿ ಮತ್ತು 17 ಅಡಿ ಗೇಟ್ ಎತ್ತರ ಸಲುವಾಗಿ ಏನಪ್ಪ ಅಂದ್ರೆ ಫೆಬ್ರವರಿ 9ನೇ ತಾರೀಕು ಬೃಹತ್ ಪ್ರಮಾಣದ ಒಂದು ಹೋರಾಟ ನಂಬಿಕೊಳ್ಳಿದೆ. ಆ ಉದ್ದೇಶವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದು. ಸೊ ಆ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಈ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ರಾಯಚೂರು ಜಿಲ್ಲೆಯಿಂದ ರೈತರೆಲ್ಲರೂ ಭಾಗಿಯಾಗ್ತಾರೆ. ಈ ಭಾಗದ ಒಂದು ರೈತರ ಸಮಸ್ಯೆ ಆಲಿಮಟ್ಟಿ ಜಲಾಶಯ 14 ಅಡಿ ಎತ್ತರ ಆಗೋ ಮುಖಾಂತರ ಏನಪ್ಪ ಅಂದ್ರೆ ಈ ಭಾಗದಲ್ಲಿರ್ತಕ್ಕಂಥ 5,94,000 ಹೆಕ್ಟೇರ್ ಪ್ರದೇಶಿಗೆ ಇನ್ನು ಹೆಚ್ಚುವರಿಯಾಗಿ ನೀರಾವರಿ ಸೌಲಭ್ಯ ಕಲ್ಪಿಸ್ತಕ್ಕಂಥ ಒಂದು 9 ಯೋಜನೆಗಳು ಆಲ್ರೆಡಿ 9 ಯೋಜನೆಗಳು ಸಂಪೂರ್ಣ ಕಾಮಗಾರಿ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲ್ಲಬಾದ್ ಏತ ನೀರಾವರಿ ಸಂಪೂರ್ಣವಾಗಿ ಕಾಮಗಾರಿ ಆಗಿರೋದ್ರಿಂದ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಏನಪ್ಪ ಅಂದರೆ ಬೃಹತ್ ಪ್ರಮಾಣದ ಒಂದು ಹೋರಾಟ ನಂಬಿಕೊಳ್ಳಲಾಗಿದೆ. ಆ ಹೋರಾಟದಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳು, ಸ್ವಾಮೀಜಿಗಳು, ಎಲ್ಲ ಸಂಘಟನೆ ಪದಾಧಿಕಾರಿಗಳು, ವಿಶೇಷವಾಗಿ ರೈತರೆಲ್ಲರೂ ಏನಪ್ಪ ಅಂದ್ರೆ ಆ ಹೋರಾಟದಲ್ಲಿ ಭಾಗಿಯಾಗಿ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕಂತ ವಿನಂತಿಸ್ತೀವಿ. ಮೊದಲ ಬಾರಿ ಅದ ಮೊದಲು ಯಾವ್ದಾರು ಮನವಿನೇ ಕೊಟ್ಟರಿ? ಇಲ್ಲ, ಮೊದಲು ಮನವಿ ಕೊಟ್ಟಿವಿ ಸರ್. ಇವತ್ತೇನಪ್ಪ ಅಂದ್ರೆ ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಪ್ಪ ಅಂದ್ರೆ ಬಚಾವತ್ ಆಯೋಗದ ವರದಿ ಪ್ರಕಾರ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನಾಗ ಮೊದಲು ಆಂಧ್ರ ತೆಲಂಗಾಣ ಅಖಂಡ ಆಂಧ್ರ ಪ್ರದೇಶ ಇದ್ದಾಗ ಬಚಾವತ್ ಆಯೋಗದ ವರದಿ ವಿರುದ್ಧ ಏನಪ್ಪ ಅಂದ್ರೆ ಸ್ಟೇ ತೊಗೊಂಬಂದಾರೆ ಸುಪ್ರೀಂ ಕೋರ್ಟ್ನಾಗ. ಸೊ ಆ ಪ್ರಕರಣ ಅಷ್ಟೇ ಸ್ಥಗಿತವಾಗ್ಯದ. ಸೊ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಏನು ಈ ಕೇಂದ್ರ ಸರ್ಕಾರ ಅದಕ್ಕೇನಪ್ಪ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಆ ಪ್ರಕರಣವನ್ನು ಅಂತಿಮಗೊಳಿಸಿದ್ರೆ 150 TMC ನೀರು ಹೆಚ್ಚಿಗೆ ಆಗ್ತದೆ. ಇವತ್ತಿಂದ ಕಲಬುರಗಿ ಮಹಾನಗರಕ್ಕೂ ಕುಡಿಯೋ ನೀರಿನ ಯೋಜನೆ ಆಲಿಮಟ್ಟಿ ನಾರಾಯಣಪುರ ಜಲಾಶಯ ನಿಂತು ಬರ್ತದೆ ಬೇಸಿಗೆ ಸಮಯದಾಗ. ಸೊ ಅದೇ ರೀತಿ ಬೃಹತ್ ನಗರಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ 5,94,000 ಹೆಕ್ಟೇರ್ ಪ್ರದೇಶ ರೈತರಿಗೆ ಏನಪ್ಪ ಅಂದ್ರೆ ನೀರಾವರಿ ಸೌಲಭ್ಯ ಒದಗಿಸುವ ಒಂದು ಯೋಜನೆ ಅದ. ಅದು ಅನುಷ್ಠಾನಗೊಳಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಇದು ಬಜೆಟ್ ಹೆವಿ ಅದಲ್ಲ, ಸೊ ಯಾರಿಗೆ ನೀವು ಮನವಿ ಮಾಡಬೇಕು ಸರ್? ಇದು ಇನ್ನೊಂದು ವಿಶೇಷ ತಮ್ಗೆ ಹೇಳಕ್ಕೆ ಮಾಡ್ತೆ. ಈ ಒಂದು ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತೇಳಿ ಅಂಗೀಕಾರ ಆದ್ರೆ, ಒಂದು ಹೊಸ ಗೆಜೆಟ್ ಪಾಸ್ ಆದ್ರೆ ಏನಪ್ಪ ಅಂದ್ರೆ ಸಾವಿರಾರು ಕೋಟಿ ಏನಪ್ಪ ಅಂದ್ರೆ ಪ್ರತಿ ವರ್ಷ ಅನುದಾನ ಬರ್ತದೆ. ಸೊ ಆ ಅನುದಾನ ನಿಂತು ಈ ಕಾಮಗಾರಿ ಮತ್ತು ಈಗ ಆಲ್ರೆಡಿ ಸರ್ ತಮ್ಮ ಗಮನಕ್ಕೂ ತರಲಕ್ಕೆ ಬಯಸ್ತೀನಿ, 9 ಉಪಯೋಜನೆ ಆಲ್ರೆಡಿ ಅದ್ರ ಖರ್ಚು ವೆಚ್ಚ ಸಂಪೂರ್ಣ ಆಗ್ಯದ. ಸಂಪೂರ್ಣ ಕಾಮಗಾರಿ, ಕಾಲುವೆ ಎಲ್ಲ ಸಂಪೂರ್ಣ. ಈಗೇನು ಗೇಟ್ ಹೈಟ್ ಮಾಡ್ಬೇಕು, ನೀರು ಬಿಡ್ಬೇಕು ಅಷ್ಟೇ. ಅದು ಬಿಟ್ಟರೆ ಏನೋ ಸರ್ ಈ ಸದ್ಯ ಏನಪ್ಪ ಅಂದ್ರೆ ಈಗ ಲ್ಯಾಂಡ್ ಅಕ್ವಷನ್ ಈಗ ಆಲಿಮಟ್ಟಿ ಜಲಾಶಯ ಎತ್ತರಿಸೋದ್ರಿಂದ ಏನಪ್ಪ ಅಂದ್ರೆ ಬ್ಯಾಕ್ ವಾಟರ್ಗೇನು ಭೂಮಿ ಕಳ್ಕೊಂತಾರೆ, ಅದನ್ನು ಲ್ಯಾಂಡ್ ಅಕ್ವಷನ್ಗೆ ಅದ್ರದ್ದು ಪೇಮೆಂಟ್ ರಿಸರ್ವ್ ಅದು. ಸೊ ಏನೂ ತೊಂದರೆ ಇಲ್ಲ. ಬಟ್ ಒಂದಿಷ್ಟು ಅಮೌಂಟ್ ಕಲೆಕ್ಟ್ ಯಾಕಪ್ಪ ಅಂದ್ರೆ ಸರ್ಕಾರ ಮಾಡೇಬೇಕು. ಮುಂದಿನ ಬಜೆಟ್ದಾಗ ಏನಪ್ಪ ಅಂದ್ರೆ ಕೇಂದ್ರ ರಾಷ್ಟ್ರೀಯ ಯೋಜನೆ ಅಂತೇಳಿ ಅನುಷ್ಠಾನ ಆದರೆ ಸಾವಿರಾರು ಕೋಟಿ ಹಣ ಬರ್ತದೆ. ಇದನ್ನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ಹೋರಾಟಕ್ಕೆ ಎಷ್ಟು ರೈತರು ಬೆಂಬಲ ಮಾಡ್ತಾರೆ? ಸುಮಾರು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ವತಿಯಿಂದ ಸುಮಾರು ಒಂದು 5 ಹಿಡ್ಕೊಂಡು 6,000 ಜನ ಸೇರ್ತೀವಿ. ಮತ್ತು ಬೇರೆ ಸಂಘಟನೆದವರು ಈ ಒಂದು ಹೋರಾಟಕ್ಕೆ ಏನಪ್ಪ ಅಂದ್ರೆ ನಮ್ಮ ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿಗೂ ಮಠಾಧೀಶನೂ ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿಗೂ ಏನಪ್ಪ ಅಂದ್ರೆ ಸೇರ್ಬೋದು ಅಂತೇಳಿ ಸಂದರ್ಭ. ಅದು ಭೂಮಿ ಕೊಡ್ಲಿಕ್ಕೆ ರೈತರು ರೆಡಿ ಇದ್ದಾರೆ? ಆಲ್ರೆಡಿ ಲ್ಯಾಂಡ್ ಅಕ್ವಷನ್ ಆಗ್ಯದ, ನೋಟಿಫಿಕೇಶನ್ ಆಗ್ಯದ, 4-1 ಆಗ್ಯದ, 6-1 ಆಗ್ಯದ, ಎಲ್ಲ ರೆಡಿ ಆಗ್ತದೆ. ತಮ್ಮ ಹೆಸರು? ಲಕ್ಷ್ಮೀಕಾಂತ್ ಪಾಟೀಲ್ ಮದ್ದರ್ಕಿ, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ರಾಜ್ಯ ಉಪಾಧ್ಯಕ್ಷ.